ಹನೂರಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿ ಮುಂದೆ ಪ್ರಕರಣದ ಪ್ರತ್ಯಕ್ಷದರ್ಶಿ ಮಹಿಮಾ ದಾಸ್ ಪ್ರತ್ಯಕ್ಷ ಆಗಿರೋದು. ಮೂವರು ಬೇಟೆಗಾರರ ಜೊತೆಗೆ ಮಹಿಮಾ ದಾಸ್ ಕೂಡ ಕಾಡಿಗೆ ಹೋಗಿದ್ದ. ಎನ್ಕೌಂಟರ್ ಸಂದರ್ಭದಲ್ಲಿ ಕಾಡಿನಿಂದ ಬಂದು ಆಸ್ಪತ್ರೆ ಸೇರಿದಂತ ಮಹಿಮಾ ದಾಸ್ ಡಿಸ್ಚಾರ್ಜ್ ಬಳಿಕ ಮೈಸೂರಿನ ಸಂಬಂಧಿಕರ ಮನೆಯಲ್ಲಿರುವಂತಹ ಮಹಿಮಾ ದಾಸ್ ಈಗ ತನಿಖಾಧಿಕಾರಿಗಳ ಮುಂದೆ ಪ್ರಕರಣದ ಪ್ರತ್ಯಕ್ಷದರ್ಶಿ ಮಹಿಮಾ ದಾಸ್ ಪ್ರತ್ಯಕ್ಷ ಆಗಿರೋದು. ತನಿಖಾಧಿಕಾರಿ ಮುಂದೆ ಘಟನೆಯ ವಿವರಗಳನ್ನ ಮಹಿಮಾ ದಾಸ್ ದಾಖಲಿಸಿದ್ದಾರೆ. ಅರಣ್ಯಕ್ಕೆ ಪ್ರವೇಶ ಮಾಡಿರೋದ್ಯಾಕೆ, ಅವತ್ತು ಬೆಳಗಿನ ಜಾವ ಏನೇನಾಯಿತು, ಘಟನಾ ಸ್ಥಳದ ಮಾಹಿತಿಯನ್ನ ಪ್ರತ್ಯಕ್ಷದರ್ಶಿ ಮಹಿಮಾ ದಾಸ್ ತನಿಖಾಧಿಕಾರಿಯ ಮುಂದೆ ನೀಡಿದ್ದಾರೆ. ಮೂವರು ಬೇಟೆಗಾರರ ಜೊತೆಗೆ ಕಾಡಿಗೆ ಹೋಗಿದ್ದಂಥ ಮಹಿಮಾ ದಾಸ್ ಡಿಸ್ಚಾರ್ಜ್ ಆದ ಬಳಿಕ ಮೈಸೂರಿನ ಸಂಬಂಧಿಕರ ಮನೆಯಲ್ಲಿದ್ದ. ತನಿಖಾಧಿಕಾರಿಗಳ ಮುಂದೆ ಈಗ ಮಹಿಮಾ ದಾಸ್ನನ್ನ ಸಂಬಂಧಿಕರು ಕರ್ಕೊಂಡು ಬಂದಿದ್ದಾರೆ. ಬೆಳಗಿನ ಜಾವ ಒಂದು 5:45 ಇರ್ಬೋದು. ಸರಿ ಬಂದುಬಿಟ್ರು ಅಂತ ಅವ್ರು ನೋಡುವಾಗ ಬಂದೇ ಇದ್ರು. ಒಬ್ಬರು ಶೂಟಿಂಗ್ ನೋಡಿದ್ರು. ನನಗೆ ಭಯ ಆಯಿತು, ಹಂಗೆ ಎದ್ಬಿಟ್ಟಿದ್ದೆ ನಾನು. ಆಮೇಲೆ ಆ ಥರ ನನ್ನ ಮೇಲೆ ಏಟ್ ಕೊಟ್ಟರು. ನಾನು ಹಂಗೆ ಡೌನ್ಗೆ ಎದ್ದು ಓಡಿಬಿಟ್ಟಿದ್ದೆ. ಏನಾಯ್ತಿಲ್ಲ, ಒಂದು 5 ನಿಮಿಷ ನೋಡುವಾಗ ಒಂದು ಸೌಂಡು ಇಲ್ಲ. ನನಗೆ ಹುಷಾರಿಲ್ಲದೆ, ತುಂಬ ಹುಷಾರಿಲ್ಲದೆ ಸೀರಿಯಸ್ಸಾಗಿ ಬರ್ತಾರೆ. ಹೊಟ್ಟೆ ನೋಡ್ಕೊಂಡು ಇದಾಗಿದ್ದೆ. ನಾನು ಮೆಲ್ಲಗೆ ಬಂದು ಮನೆ ಸೇರಿಬಿಟ್ಟು ಹಾಸ್ಪಿಟ್ಲಿಗೆ ಬಂದುಬಿಟ್ಟಿದ್ದೆ ನಾನು. ಈಗ ಇವರು ಫಾರೆಸ್ಟ್ ನೋಡ್ಕೊಂಡು ನನಗೆ ಒಂಥರ ಭಯ ಆಗ್ತಾಯಿದೆ. ಇನ್ನು ಎನ್ಕೌಂಟರ್ನಲ್ಲಿ ಮೃತಪಟ್ಟವರು ಬೇಟೆಗಾರರು, ರೈತರಲ್ಲ. ತನಿಖಾ ವರದಿ ಬರೋ ಮೊದಲೇ ಪರಿಹಾರ ಕೊಟ್ಟಿರೋದು ತಪ್ಪು. ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಮಲ್ಲೇಶಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೇಟೆಗೆ ಹೋದವರು ಅರಣ್ಯ ಸಿಬ್ಬಂದಿ ಮೇಲೆ ಗುಂಡು ಹಾರಿಸಿದ್ದಾರೆ. ಅರಣ್ಯ ಸಿಬ್ಬಂದಿ ತಮ್ಮ ಆತ್ಮರಕ್ಷಣೆಗೆ ಪ್ರತಿದಾಳಿಯನ್ನು ನಡೆಸಿದ್ದಾರೆ. ಕಳ್ಳಬೇಟೆ ತಡೆ ಶಿಬಿರ ಧ್ವಂಸ ಮಾಡಿ ಕಾಡಿಗೆ ಬೆಂಕಿ ಹಚ್ಚಿದ್ದಾರೆ. ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಮಲ್ಲೇಶಪ್ಪ ನೀಡಿರುವಂತಹ ಹೇಳಿಕೆ, ರೈತರು ಇಂಥ ಕೆಲಸ ಮಾಡೋದಿಲ್ಲ, ದುಷ್ಕೃತ್ಯ ಎಸಗಿರುವವರ ಮೇಲೆ ಕಠಿಣ ಕ್ರಮವನ್ನು ಜರುಗಿಸಬೇಕು ಅಂತ ಅವರು ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಜೀವಿಧಾಮಲ್ಲಿ 15/8/26 ಬೇಟೆಗಾರರನ್ನು ಶೂಟೌಟ್ ಮಾಡೋದ್ರ ಮುಖಾಂತರ 3 ಜನರು ಸಾವನ್ನಪ್ಪಿದ್ದಾರೆ. ನಮ್ಮ ಅಭಿಪ್ರಾಯದಂತೆ ಯಾರು ಮರಣ ಹೊಂದಿರ್ತಾರೆ ಅವರು ನಿಜವಾಗ್ಲೂ ರೈತರಲ್ಲ, ಅವರು ನಿಜವಾಗ್ಲೂ ಬೇಟೆಗಾರರು. ಯಾಕೆಂದರೆ ಯಾವುದೇ ರೈತರು ಕಾಡೊಳಗಡೆ ಗನ್ನು, ಚಾಕು, ತಿಂಗಳಿಗೆ ಬೇಕಾದಂಥ ರೇಷನ್ನು ಇದನ್ನೆಲ್ಲರೂ ತಗೊಂಡು ಕಾಡೊಳಗಡೆ ಹೋಗ್ತಕ್ಕಂಥವ್ರಲ್ಲ. ಮತ್ತು ಊರಿಂದ ಕಾಡು 15 ಕಿಲೋಮೀಟ್ರ್ ದೂರದೊಳಗಡೆ ಹೋಗಿ ಈ ಬೇಟೆಯನ್ನು ಆಡ್ತಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಗಸ್ತು ತಿರುಗ್ತಿರ್ಬೇಕಾದ್ರೆ ಒಬ್ರಿಗೊಬ್ಬರು ನೇರ ಆಗಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಮೇಲೆ ಇವರು ಫೈರ್ ಮಾಡಿರ್ತಕ್ಕಂಥದ್ದು ಮೇಲಿನ ಒಂದು ನೋಟಕ್ಕೆ ತಿಳಿದು ಬಂದಿದೆ. ತದನಂತರ ಅವರು ತಮ್ಮ ರಕ್ಷಣೆಗೋಸ್ಕರ ಅರಣ್ಯ ಸಿಬ್ಬಂದಿ ಈ ಕಡೆ ಇದನ್ನು ತಾವು ಸಹ ಫೈರ್ ಮಾಡಿ 3 ಜನ ಮೃತಪಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಅದು ಮೃತರ ಬಗ್ಗೆ ನಮಗೆ ಸಾಕಷ್ಟು ಒಂದು ಅನುಕಂಪ ಇದೆ. ಆದರೆ ತದನಂತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.